ಕುಮಟಾ ತಾಲೂಕಿನ ಹೊಸಡ್ನ ಅಮೃತಧಾರ ಗೋಶಾಲೆಯ ಆವರಣದಲ್ಲಿ ಫೆಬ್ರವರಿ 19ರಿಂದ 22ರವರೆಗೆ ಗೋಸಂಧ್ಯಾ ಅಲೆಮನೆ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ಅಮೃತಧಾರ ಗೋಶಾಲಾ ಸಮಿತಿಯ ಅಧ್ಯಕ್ಷರಾದ ಮುರಳೀಧರ ಪ್ರಭು ತಿಳಿಸಿದರು. ಕುಮಟಾದ ರೋಟರಿ ಹಾಲ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುರಳೀಧರ ಪ್ರಭು ಅವರು, ಹೊಸಾಡಿನಲ್ಲಿ ವಯಸ್ಸಾದ ಗೋವುಗಳ ಪಾಲನೆ, ಭಾರತೀಯ ಗೋತಳಿ ಸಂರಕ್ಷಣೆ ಮಾಡಲಾಗುತ್ತದೆ. ಆಲೆಮನೆ ಹಬ್ಬದ ಆದಾಯವನ್ನು ಗೋವಿನ ಪಾಲನೆಗೆ, ಪೋಷಣೆಗೆ ವಿನಿಯೋಗಿಸುವ ನೂತನ ಯೋಜನೆ ಇದಾಗಿದೆ. ಹಾಗೆಯೇ ಆಧುನಿಕ ಭರಾಟೆಯಲ್ಲಿ ಪಾರಂಪರಿಕ ಸಂಸ್ಕೃತಿ ನಶಿಸುತ್ತಿದೆ. ಹೀಗಾಗಿ ಗೋಪ್ರೇಮಿಗಳನ್ನು ಒಂದೆಡೆ ಸೇರಿಸಿ ಮುಂದಿನ ಪೀಳಿಗೆಗೆ ಗೋ ರಕ್ಷಣೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. 2006ರಲ್ಲಿ ಪ್ರಾರಂಭವಾಗಿ 20ನೇ ವರ್ಷಕ್ಕೆ ಪಾದಾರ್ಪಣ ನಾವು ಮಾಡಿದ್ದೇವೆ. ಈ 20 ವರ್ಷಗಳಲ್ಲಿ ಸಾವಿರ ಗೋವುಗಳನ್ನು ಗೋ ಭಕ್ಷಕರ ಕಪಿಮುಷ್ಟಿಯಿಂದ ನಾವು ಪಾರು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಸಾವಿರಾರು ಗೋವುಗಳನ್ನು ಕೃಷಿಕರಿಗೆ, ರೈತರಿಗೆ, ಗೋ ಸಾಕುವ ಆಸಕ್ತಿಗಿದ್ದವರಿಗೆ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಲು ಹೆಮ್ಮೆ ಅನಿಸ್ತದೆ. ಅಷ್ಟೇ ಅಲ್ಲ, ಈ 20 ವರ್ಷಗಳಲ್ಲಿ 1000ಕ್ಕಿಂತ ಜಾಸ್ತಿ ಗೋವುಗಳನ್ನು ನಾವು ನಮ್ಮ ಗೋಶಾಲೆಯಲ್ಲಿ ಪಾಲಿಸಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಬಹುಶಃ ಇಷ್ಟೊಂದು ದೊಡ್ಡ ಮಟ್ಟದ ಗೋಶಾಲೆ ಇಲ್ಲ. ಅದು ಹೇಳಲಿಕ್ಕೆ ನನ್ನ ಹೆಮ್ಮೆ. ಆ ಹೆಮ್ಮೆಗೆ ಕಾರಣೀಕರ್ತರಾದ ಜನತೆಯನ್ನು ನಾನು, ಜನಸಾಮಾನ್ಯರನ್ನು ಮತ್ತೊಂದಿಗೆ ವಂದಿಸುತ್ತೇನೆ. ಈ ಕಾರ್ಯಕ್ರಮ ವಿಶಿಷ್ಟವಾದದ್ದು. ನಿಮಗೆಲ್ಲ ಗೊತ್ತಿದೆ, ಗೋವಿಲ್ಲದ ಮನೆ ಇರಲಿಲ್ಲ, ಕೊಟ್ಟಿಗೆ ಇಲ್ಲದ ಮನೆ ಇರಲಿಲ್ಲ, ಹಾಗೆ ಅಲೆಮನೆ ಇಲ್ಲದ ಗ್ರಾಮವೇ ಇರಲಿಲ್ಲ. ವರ್ಷಕ್ಕೊಂದ್ಸಲಾದರೂ ಅಲೆಮನೆ ಅಲ್ಲಿ ಆಗ್ತಿತ್ತು. ಆ ಗ್ರಾಮದ ಸೊಗಡು, ಜನ ಒಟ್ಟಿಗೆ ಕೂತ್ಕೊಳ್ಳೋದು, ಮಾತನಾಡುವುದು, ಅಲ್ಲೇ ಸವಿಯನ್ನು ಸವಿಯುವುದು, ಇದೆಲ್ಲ ಅಲೆಮನೆಯಲ್ಲಿ ಸಾಕಾಗ್ತಿತ್ತು. ಕೊಟ್ಟಿಗೆ ಹತ್ರನೇ ಇರ್ತಿತ್ತು. ಅದು ಇವೆಲ್ಲವೂ ಮಾಯವಾಗಿದೆ. ಇವತ್ತು ಮಕ್ಕಳಿಗೆ ಹಾಲು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆ ಆಗಿದ್ರೆ, ಹೀಗಾಗಿ ಆ ಒಂದು ವ್ಯವಸ್ಥೆ ಅದು ಯಾವ ರೀತಿ ಇದೆ, ಹೀಗಾಗಿ ಕೊಟ್ಟಿಗೆ ಇದ್ದಲ್ಲೇ ಒಂದು ಅಲೆಮನೆ ಹಬ್ಬ. ನಾವೇ ಈ ವರ್ಷ ಸ್ವತಃ ನಾವೇ ಕಬ್ಬು ಬೆಳೆದು ಆ ಕಬ್ಬಿನ ಹಾಲಿನಿಂದ ಬೆಲ್ಲ ತಯಾರು ಮಾಡಿ ಅದರಿಂದ ಬಾಳೆದಿಂಡು ಮತ್ತು ಇನ್ನಿತರ ಖಾದ್ಯಗಳನ್ನು ಅಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದಾಗೆ ವಿವಿಧ ಖಾದ್ಯ ಪದಾರ್ಥಗಳು ಅಲ್ಲಿರ್ತವೆ. ಕಬ್ಬಿನ ರಸ, ಕಬ್ಬಿನ ಹಾಲು ನಾವು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ 4 ದಿವಸದ ಕಾರ್ಯಕ್ರಮವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದೇವೆ. ವಿಶೇಷವಾಗಿ ಮೊದಲನೇ ದಿವಸ ವೈದಿಕರು ಈ ಸಂಪ್ರದಾಯವನ್ನು ಇಲ್ಲಿ ತನಕ ಕಾದುಕೊಂಡು ಬಂದವರು. ಗೋವಿನ ಮಹತ್ವವನ್ನು, ಗೋವಿನ ಇತಿಹಾಸದಲ್ಲಿ, ಪುರಾಣದಲ್ಲಿ, ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಗೋವಿನ ಬಗ್ಗೆ ಏನೆಲ್ಲ ಮಾಹಿತಿ ಇದನ್ನು ಜನಸಾಮಾನ್ಯರಿಗೆ ತಲುಪಿಸಿದವರು ವೈದಿಕರು. ಹೀಗಾಗಿ ಅವರನ್ನು ನಾವು ಸತ್ಕರಿಸಬೇಕು ಎಂಬ ಉದ್ದೇಶದಿಂದ ಮೊದಲ ದಿವಸ ವೈದಿಕರ ಸಮಾವೇಶ ನಾವು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಹಿರಿಯ ನಾಗರಿಕರು ಮತ್ತು ದಾನಿಗಳು. ಹಿರಿಯ ನಾಗರಿಕರು ತುಂಬ ಇದ್ದಾರೆ. ಅವರಿಗೆ ಬಹುಶಃ ಹಿಂದಿನ ದಿನ ನೆನಪಾಗುತ್ತೆ ಗೋಶಾಲೆಗೆ ಬಂದಾಗ. ಆ ಹಿರಿಯ ನಾಗರಿಕರು ಮತ್ತು ದೊಡ್ಡ ದಾನಿಗಳನ್ನು ಮಾರನೇ ದಿವಸ ನಾವು ಮಾಡ್ತಾ ಇದ್ದೇವೆ. ಸಮಿತಿಯ ಖಜಾಂಚಿ ಜಿಎಸ್ ಹೆಗಡೆ ಮಾತನಾಡಿ, ಒಂದೇ ವೇದಿಕೆಯಲ್ಲಿ 2 ಕಬ್ಬಿನ ಗಾಣದ ಮಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇದರೊಂದಿಗೆ ಕೃಷಿ ಸಹಾಯಕ ಉಪಕರಣಗಳ ಮಾರಾಟ, ಗೋ ಉತ್ಪನ್ನಗಳ ಮಾರಾಟ, ಕಬ್ಬಿನ ಹಾಲಿನ ಮಾರಾಟ, ಬಹುಜನರ ಬೇಡಿಕೆಯ ತೊಡದೇವು, ಬೆಲ್ಲದ ಬಾಳೆದಿಂಡು, ಪಪ್ಪಾಯಿ ದಿಂಡು, ಬೆಲ್ಲ ಕಬ್ಬಿನ ಹಾಲಿನ ಉತ್ಪನ್ನಗಳ ಮಾರಾಟ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇಲ್ಲಿ ಏನಂತ ಹೇಳಿದ್ರೆ, ಈ ಒಂದು 4 ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಬರಬೇಕು, ಸುತ್ತಮುತ್ತ ಇರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಈಗಾಗಲೇ ವಿಶೇಷವಾಗಿ ತಿರುಸಿಯಲ್ಲಿ ರೋಟರಿ ಕ್ಲಬ್ನ ಮುಖಾಂತರ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಭಾಳ ಜನ ಬೇರೆ ಬೇರೆ ಕಡೆಯಿಂದ ಬಂದು ಭಾಳ ಸಂತೋಷಪಟ್ಟಿದ್ದಾರೆ. ಹೀಗಾಗಿ ನಮ್ಮ ಈ ಗೋಶಾಲೆ ಇಲ್ಲಿಂದ ಸುಮಾರು ಒಂದು 14 ಕಿಲೋಮೀಟರ್ ಇರ್ತಕ್ಕಂಥ ಹೊಸಾಡ್ನಲ್ಲಿ ಬರ್ತಕ್ಕಂಥ ಒಂದು ಗೋಶಾಲೆಗೆ ಹೆಚ್ಚಿನ ಜನರು ಸುತ್ತಮುತ್ತಲು ಇರ್ತಕ್ಕಂಥವ್ರು ಬರಬೇಕು. ಯಾಕಂದರೆ ಇವತ್ತು ಬೆಲ್ಲ ಅಥವಾ ಆ ಒಂದು ಬೆಲ್ಲದಿಂದ ಮಾಡ್ತಕ್ಕಂಥ ಖಾದ್ಯಗಳು ಏನಿದೆ ಭಾಳ ಕಡೆಗೆ ಸಿಗ್ತಾ ಇಲ್ಲ. ಅಂಥದ್ದನ್ನು ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಜನರು ಬರುವಂತೆ ನೀವೆಲ್ಲ ಪತ್ರಿಕಾ ಮಿತ್ರರು, ವಾಹಿನಿ ಮಿತ್ರರು, ನೀವು ಸಹ ಅದನ್ನು ಒಳಗೊಂಡು ನೀವು ಸಮಿತಿಯ ಕಾರ್ಯದರ್ಶಿ ಅರುಣ್ ಹೆಗಡೆ ಮಾತನಾಡಿ, ಸಾಂಪ್ರದಾಯಿಕ ಆಲೆಮನೆ ಹಬ್ಬ, ಕಬ್ಬಿನ ಹಾಲಿನ ವಿವಿಧೋತ್ಪನ್ನ ಮಾರಾಟ, ಗೋಗ್ರಾಸ ಸೇವೆ, ಗೋತ್ಪನ್ನ ಮಾರಾಟ, ಗೋ ಸಂತರ್ಪಣೆ, ಗೋ ಸಂಧ್ಯಾ ಗೋಪಾಲ ಗೌರವ, ದೇಶಿ ಗೋತಳಿ ವೈಭವ, ಗೋಪೂಜೆ, ಗೋದಾನ, ಪ್ರತಿದಿನ ಕಾಮಧೇನು ಯಾಗ ಮತ್ತು ವಿಶೇಷವಾಗಿ ಗೋ ಆರತಿ ವಿಶಿಷ್ಟ ಕಾರ್ಯಕ್ರಮ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಫೆಬ್ರವರಿ 19ರಂದು ಸಂಜೆ 5:30ರಿಂದ ಸಮಾಜದ ವೈದಿಕರ ಗೋಷ್ಠಿ ನಡೆಯಲಿದೆ. ಹೊಸಾಡ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕು ಸನ್ನಿಧಿ ಮತ್ತು
ಸಂಗಡಿಗರಿಂದ ಕುಚಿಪುಡಿ ನೃತ್ಯ, ಬ್ರಹ್ಮೂರದ ಭಾಗವತ ಶಂಕರ ಭಟ್ಟ ಮತ್ತು ತಂಡದವರಿಂದ ಪುಣ್ಯಕೋಟಿ ತಾಳಮದ್ದಳೆ ನಡೆಯಲಿದೆ. ಫೆಬ್ರವರಿ 20ರಂದು ವಿದ್ಯಾರ್ಥಿಗಳಿಂದ ದೀಪ ನೃತ್ಯ, ಪಲ್ಲವಿ ಅಶ್ವತ್ಥ ಬಳಗದವರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 21ರಂದು ಗೋಸಂಧ್ಯಾ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 22ರಂದು ಮಾತೆಯರ ಸಮಾವೇಶ, ಮಕ್ಕಳ ಸಂತೆ ನಡೆಯಲಿದೆ ಎಂದರು. ಅದರ ನಿರ್ವಹಣೆಗೆ ಬೇರೆ ಬೇರೆ ರೀತಿಯ ಕೆಲವಷ್ಟು ಕಾರ್ಯಕ್ರಮಗಳನ್ನೆಲ್ಲ ಗೋಶಾಲಾ ಕಮಿಟಿಯವರು ಹಮ್ಮಿಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಗೋಸಂಧ್ಯಾ ಅನ್ನುವಂಥದ್ದು. ಈ ಗೋಸಂಧ್ಯಾ ಅನ್ನುವಂಥದ್ದು ಬಹುಶಃ 2013ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಒಂದು ಕಾರ್ಯಕ್ರಮ, ಒಂದು ದಿನದ ಕಾರ್ಯಕ್ರಮ ಆಗಿತ್ತು. ಈಗ ಮಾನ್ಯ ಅಧ್ಯಕ್ಷರು ಹೇಳಿದ ಹಾಗೆ ಸಮಾಜದೊಡನೆ ಗೋವನ್ನು ಹೊಂದಿಸುವ ಸಲುವಾಗಿ, ಜೋಡಿಸುವ ಸಲುವಾಗಿ ಮತ್ತೆ 4 ದಿನದ ಅಲೆಮನೆ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮವನ್ನು ಜೋಡಿಸಿ ಒಟ್ಟು 5 ದಿನದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ಮಾತ್ರ ನಾವು 4 ದಿವಸದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಗೋಸಂಧ್ಯಾ ಅಲೆಮನೆ ಹಬ್ಬ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಈ 4 ದಿನಗಳಲ್ಲಿ ಏನೇನು ನಡೀತದೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ SV ಹೆಗಡೆ, ಮಧುಕರ್ ಹೆಗಡೆ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.